ನಟ ಗಣೇಶ್ ಬಗ್ಗೆ ಬಂದಿರೋಂಥ ಅತಿ ದೊಡ್ಡ ಆಘಾತಕಾರಿಯಾದ ವಿಚಾರ ಅಂತ ಹೇಳ್ಬೋದು. ಹೌದು, ನಟ ಗಣೇಶ್ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು. ಹಾಗಾದ್ರೆ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಕನ್ನಡ ಸಿನಿಮಾ ರಂಗದಲ್ಲಿ ನಟ ಗಣೇಶ್ ಅವರು ಅವರದೇ ಆದಂಥ ರೀತಿಯಲ್ಲಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಹೇಳ್ಬೋದು. ಇಂಥ ಅತಿ ದೊಡ್ಡ ಕಲಾವಿದ ನಟ ಗಣೇಶ್ ಅವರು ತುಂಬಾ ಬೇಸರದ ಸುದ್ದಿಯನ್ನು ಬಂದಿದೆ ಅಂತ ಹೇಳ್ಬೋದು. ಹೌದು, ಚೆಲ್ಲಾಟ, ಮುಂಗಾರು ಮಳೆ ಹುಡುಗಾಟ, ಚಲನಚಿತ್ರ ಕೃಷ್ಣ, ಗಾಳಿಪಟ, ಅರಮನೆ ಅಂತ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಕೊಟ್ಟಂಥ ಅದ್ಭುತವಾದ ಕಲಾವಿದ ಅಂತ ಹೇಳ್ಬೋದು. ಮೊದಲು ಕಾಮಿಡಿ ಪಾತ್ರಗಳಲ್ಲಿ ಮಾಡ್ತಾ ನಂತರ ಕಾಮಿಡಿ ಟೈಮಲ್ಲಿ ಮಾಡಿಕೊಂಡು ಬಂದಂಥ ನಟ ಗಣೇಶ್ ಅವರು ನಂತರ ನಾಯಕನಾಗಿ ಬೆಳೆದಿದ್ದೆ ರೋಚಕ ಅಂತ ಹೇಳ್ಬೋದು. ತುಂಬಾ ಕಷ್ಟಪಟ್ಟು ಮೇಲೆ ಬಂದಂಥ ನಟ ಗಣೇಶ್ ಅವರು ಇತ್ತೀಚಿನ ದಿನ ಸುಮಾರು 5-6 ವರ್ಷದಿಂದ ಯಾವ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ. 5 ವರ್ಷ 6 ವರ್ಷಕ್ಕೊಂದು ಸಿನಿಮಾವನ್ನು ಕೊಡೋದು ಬಿಟ್ಟರೆ ಅವರು ಎಲ್ಲೂ ಕೂಡ ಅಷ್ಟೇ ಕಾಣಿಸ್ಕೊಳ್ತಾರೆ. ಇತ್ತೀಚೆಗೆ ಗಣೇಶ್ ಅವರಿಗೆ ಒಂದು ಪಾಡ್ಕಾಸ್ಟ್ನಲ್ಲಿ ಕೇಳಲಾಗಿತ್ತು, ಯಾಕೆ ಸರ್ ನೀವು ಇತ್ತೀಚೆಗೆ ಎಲ್ಲೂ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಿಲ್ವಲ್ಲ ಅಂತ ಹೇಳಿದ್ದಕ್ಕೆ ಅವಕಾಶಗಳು ಕೊರತೆ ಉಂಟಾಗಿದೆ. ಪ್ಯಾನ್ ಇಂಡಿಯಾ ಅಂತೆಲ್ಲ ಬರ್ತಾರೆ. ಪ್ಯಾನ್ ಇಂಡಿಯಾ ಅಂತ ಸಿನಿಮಾಗಳು ಮಾಡಿಕೊಂಡು ಎಷ್ಟೋ ಜನ ನಿರ್ಮಾಪಕರು ಮನೆ ಮಠಗಳನ್ನೆಲ್ಲ ಮಾರಿಕೊಂಡಿದ್ದಾರೆ. ಆ ಥರ ನನಗೆ ಬಂಡವಾಳ ಹಾಕಿಸಿ ನಾಯಕ ನನಗೆ ಇಷ್ಟ ಆಗೋದಿಲ್ಲ ಅಂತಲೂ ಕೂಡ ತುಂಬಾ ಭಾವುಕರಾಗಿ ಹೇಳ್ತಾರೆ. ಹೀಗಾಗಿ ಅವಕಾಶಗಳು ಕೂಡ ಕಡಿಮೆ ಇದೆ ಅಂತ ಹೇಳ್ತಾರೆ.